ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಬಾಜು ಮನೆಯ ಕಾಕ. ಕೇಳುಗರೆ, ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ಜಗದ ಜಗುಲಿ, ಇದು ವಿಶ್ವವಾಣಿ, ಇದು ಆಕಾಶವಾಣಿ. ಕೇಳುಗರೆ, ಇಂದಿನ ಈ ಸಂದರ್ಶನದಲ್ಲಿ ಈ ಮಹಾ ಅರಮನೆಯಲ್ಲಿ ಸರಸ್ವತಿಯಾಗಿ ಆರಾಧಿಸುತ್ತಿರುವರು ಶ್ರೀಮತಿ ರಾಣಿ ಪ್ರಶಾಂತ್ ಭಾಗವಾಡ್ ಮಠ್, ಪ್ರಾಂಶುಪಾಲರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಬೆಳಗಾವಿ. ಕೇಳುಗರೆ, ಈ ಸಂದರ್ಶನದಲ್ಲಿ ಮಧುರ ಮಾತುಗಳ ವಿನಿಮಯ. ಇದು ರಂಗಮಂದಿರವೂ ಹೌದು, ರಂಗಭೂಮಿಯೂ ಹೌದು. ಮನದಾಳದ ಮಾತುಗಳನ್ನು ಹದ ಮಾಡುವ ಕೇಂದ್ರ ನಮ್ಮೂರ ಬಾನುಲಿ ಕೇಂದ್ರ, ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನನ್ನ ವೈಯಕ್ತಿಕವಾಗಿ, ಸಿಬ್ಬಂದಿಯ ಪರವಾಗಿ, ಕೇಳುಗರ ಪರವಾಗಿ, ಎಲ್ಲರ ಪರವಾಗಿ ಮೊದಲು ಶ್ರೀಮತಿ ರಾಣಿ ಭಾಗವಾಡ್ ಮಠ್ ಅವರನ್ನು ಆದರಿಸಿ ಸ್ವಾಗತಿಸಿ ಗೌರವಿಸ್ತಾರೆ. ಭಾಗವಾಡ್ ಮಠ್ ಅವರ, ನಮ್ಮ ಕೇಂದ್ರಕ್ಕೆ ಬಂದರೆ ನಿಮಗೆ ಆದರದ ಸ್ವಾಗತಗಳು ಹಾಗೂ ನಮನಗಳು. ಧನ್ಯವಾದಗಳು. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ಸಾಂಸ್ಕೃತಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ವಿಶೇಷವಾಗಿ ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡತಿಯೂ ಹೌದು. ಇವರ ಒಂದು ಸುಂದರ ಕವನ ಕರುನಾಡು ಇಂತಿ ನಿನ್ನವಳು ಕವನ ಸಂಕಲನದಿಂದ ಆ ಆ ಆ ಧುಮ್ಮಿಕ್ಕಿ ಹರಿಯುವ ಅಗಾಧ ಜಲರಾಶಿ, ಭೋರ್ಗರೆವ ಕಡಲ ಕಿನಾರೆಯ ಸುಂದರ ತಾಣಗಳ ಕವಿ ಪುಂಗರಿಂದಿಡಿದು ರನ್ನ ಪಂಪ ಕುವೆಂಪು ಬೇಂದ್ರೆ ಮಾಸ್ತಿ ಕಾರಂತರಂದ ಕವಿಸಿರೋ ಮಣಿಗಳು ಬರೆದು ಮೆರೆಸಿದ ಭೂಮಿ, ಬರೆದು ಮೆರೆಸಿದ ಭೂಮಿ. ಧುಮ್ಮಿಕ್ಕಿ ಹರಿಯುವ ಅಗಾಧ ಜಲರಾಶಿ, ಭೋರ್ಗರೆವ ಕಡಲ ಕಿನಾರೆಯ ಟಿಪ್ಪುವಿನಿಂದಿಡಿದು ರಾಣಿ ಚೆನ್ನವ್ವ, ಟಿಪ್ಪುವಿನಿಂದಿಡಿದು ರಾಣಿ ಚೆನ್ನವ್ವ, ಓ ಬಣ್ಣರಾಯಣ್ಣ ರಂತಹ ವೀರರು ಹೋರಾಡಿ ಮಡಿದ ಭೂಮಿ, ಕನ್ನಂಬಾಡಿಯ ಹೊಂದಿದ ಹೆಮ್ಮೆಯ ನಾಡು, ಕೋಟೆ ಕೊತ್ತಲಗಳಿಂದ ಸುತ್ತುವರಿದ ಉಕ್ಕಿನ ಬೀಡು, ಕೋಟೆ ಕೊತ್ತಲಗಳಿಂದ ಸುತ್ತುವರಿದ ಉಕ್ಕಿನ ಬೀಡು. ಧುಮ್ಮಿಕ್ಕಿ ಹರಿಯುವ ಅಗಾಧ ಜಲರಾಶಿ, ಭೋರ್ಗರೆವ ಕಡಲ ಕಿನಾರೆಯ ಸುಂದರ ತಾಣಗಳೋ, ಸುಂದರ ತಾಣಗಳೋ. ಗಂಧ ಮಲ್ಲಿಗೆಯ ತವರು ಭೂಮಿ, ಸಾವಿರಾರು ವನ್ಯ ಜೀವಿಗಳ ಸುಂದರ ತಾಣ. ಗಂಧ ಮಲ್ಲಿಗೆಯ ತವರು ಭೂಮಿ, ಸಾವಿರಾರು ವನ್ಯಜೀವಿಗಳ ಸುಂದರ ತಾಣ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಮತಗಳನ್ನು ಹೊಂದಿದ ಸುಂದರ ನೆಲೆವೀಡು. ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಮತಗಳನ್ನು ಹೊಂದಿದ ಸುಂದರ ನೆಲೆವೀಡು. ಅದುವೇ ಈ ಕರುನಾಡು, ಅದುವೇ ಈ ಕರುನಾಡು, ಅದುವೇ ಈ ಕರುನಾಡು, ಅದುವೇ ಈ ಕರುನಾಡು, ಅದುವೇ ಈ ಕರುನಾಡು. ಶ್ರೀಮತಿ ರಾಣಿ ಅವರ, ನಿಮ್ಮ ಕವನಗಳು ಅದ್ಭುತವಾಗಿವೆ. ಇಂತಿ ನಿನ್ನವಳು, ಮೊದಲು ನೀವು ಒಂದು ವಿನಮ್ರವಾಗಿ, ಒಂದು ವಿನಯಪೂರ್ವಕವಾಗಿ ಕವನ ಸಂಕಲನಕ್ಕೆ ಹೆಸರಿಟ್ಟಿರಿ. ಹೌದು. ಇಂತಿ ನಿನ್ನವಳು ಇದ್ರೊಳಗೆ ನಮಗ ಸಾವಿರಾರು ಅರ್ಥಗಳನ್ನು ಕೊಡ್ತದ ನಮಗೀಗ. ಒಬ್ಬ ಪ್ರಜ್ಞಾವಂತ ಧೀಮಂತ ಇದ್ರ ಇಂತಿ ನಿನ್ನವಳ ಬಗ್ಗೆನೇ ಒಂದು ತಾಸು ಮಾತಾಡ್ತಾನ.
ಖಂಡಿತ ಖಂಡಿತ ಅದಲ್ಲ, ನಿಜ ನಿಜ. ಬಹಳ ಚಂದ ಕವನ ಸಂಕಲನ ಇಟ್ಟಿರಿ. ಈಗ ನಾನು ಮೊದಲನೇ ಕವನ ಅಂದೆ, ಕೆಲವು ಕವನಗಳನ್ನು ತಿರುವಿ ಹಾಕಿ ನೋಡಿದೆ. ಶಬ್ದಗಳ ಲಾಲಸ್ಯವಿದೆ, ಶಬ್ದಗಳ ಒಂದು ಸುಂದರವಾದಂತಹ ಭಾವಪೂರ್ಣದ ಮಳೆಯ ಹನಿಯ ತುಂತುರು ಹನಿಗಳು ಇಲ್ಲಿ ಸುಳಿದಾಡಿವೆ, ಇಲ್ಲಿ ಸುರಿದಿವೆ ಅಂತ ಹೇಳಬೇಕು. ನಮ್ಮ ಬೆಳಗಾವಿಯ ನೆಲ ಇಂತಿ ನಿನ್ನವಳ ಕವನ ಸಂಕಲನದ ತೊಯ್ದು ಒಂದು ಸಮೃದ್ಧ ಬೆಳೆ ಬೆಳಿಲಿಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ. ಖಂಡಿತ ರಾಣಿಯವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಗುರು ಹಿರಿಯರು, ಸಮಾಜದವರು ಎಲ್ಲರಿಂದಲೂ ಒಂದೊಂದು ಸಂಸ್ಕಾರ ನೀವು ಪಡ್ಕೋತೀರಿ. ಇವತ್ತಿನ ನಿಮ್ಮ ಈ ಧೀಮಂತ ಶ್ರೀಮಂತ ಸಿರಿವಂತಿಕೆಯ ಹಿಮಾಲಯಕ್ಕೂ ಮೆಟ್ಟಿ ನಿಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರಿ. ಅದಕ್ಕೆಲ್ಲ ಆ ಹುಟ್ಟು ಬಾಲ್ಯ ಕಾರಣ. ನಮ್ಮ ಕೇಳುಗರಿಗೆ ವಿವರವಾಗಿ ಎಲ್ಲವನ್ನು ಹೇಳಿರಿ. ಖಂಡಿತ. ನಾನು ರಾಣಿ ಪ್ರಶಾಂತ್ ಭಾಗವಾಡ್ ಮಠ್. ನನ್ನ ಹುಟ್ಟೂರು ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರು. ನನ್ನ ತಂದೆ ರುದ್ರೇಶ್ವರ ಎಂಜೆ ಮತ್ತು ತಾಯಿ ರೇಣುಕಾ. ನಮ್ಮ ತಂದೆ ಕೃಷಿಕರು, ವ್ಯವಸಾಯ ಮಾಡ್ತಾರೆ. ನಮ್ದು ಹೊಲ ಇದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಸಂತೆಬೆನ್ನೂರಿನಲ್ಲೇ. ಹೈಸ್ಕೂಲು ತನಕ ಸಂತೆಬೆನ್ನೂರಿನಲ್ಲೇ ಓದಿದ್ದು. PUC ಮತ್ತೆ ನನ್ನ ಮುಂದಿನ ಹೆಸರು ಹೇಳ್ರಿ. ರುದ್ರೇಶ್ವರ ಎಂಜೆ, ರೇಣುಕಾ. ಆಮೇಲೆ ತಮ್ಮ ಒಬ್ನಿದಾನೆ, ಅವನ ಹೆಸರು ರೋಹಿತ್ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಮುಂದಿನ ವ್ಯಾಸಂಗ ಮೈಸೂರು, ಶಿವಮೊಗ್ಗ ಇಲ್ಲ ಆಗಿರತ್ತೆ. ನೀವು ಕನ್ನಡ ಪ್ರಾಥಮಿಕದ ಶಿಕ್ಷಣ ತಗೊಂಡ್ರಲ್ಲ, ಎಲ್ಲಿ ತಗೊಂಡ್ರಿ? ಸಂತೆಬೆನ್ನೂರಿನಲ್ಲೇ ತಗೊಂಡಿದ್ದೆ. ಸಂತೆಬೆನ್ನೂರಲ್ಲಿ ಎಷ್ಟುವರೆಗೆ? 7ನೇವರೆಗೆ ಇತ್ತೇನದ? 7ನೇವರೆಗೂ ಇತ್ತು. ಆಮೇಲೆ ಮತ್ತೆ ಹೈಸ್ಕೂಲನ್ನು ಅಲ್ಲೇ ಮಾಡಿದ್ದೀನಿ. ಮಾಡಿದ್ರಿ. ಇವಾಗ ನಿಮ್ಮ ಗುರುಗಳ ಹೆಸರು ತಗೊಂಡ್ರಲ್ಲ ನೀವು ಪ್ರಾಥಮಿಕ ಶಾಲೆ ಒಳಗಿದ್ದಾಗ? ಪ್ರಾಥಮಿಕ ಶಾಲೆ ಒಳಗ ಹಾಲೇಶಪ್ಪ ಅಂತ ಒಬ್ರು ಸರ್ ಇದ್ರು, ಉತ್ತಮ ಗುರುಗಳು. ಗಂಗಮ್ಮ ಅಂತ ಒಬ್ರು ಟೀಚರ್ ಇದ್ರು. ಸೊ ಗೀತಾ ಅಂತೇಳಿ ಒಬ್ರು ಮಿಸ್ ಇದ್ರು. ಸೊ ಅವರೆಲ್ಲ ನನ್ನ ಪ್ರಾಥಮಿಕ ಗುರುಗಳು. ಬಟ್ ನಾನು ಬರವಣಿಗೆ ಅಂತೇಳಿ ಗುರುತಿಸ್ಕೊಳ್ಳೋದಕ್ಕೆ ನಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟರ್ ಒಬ್ರು ನೀಲಪ್ಪ ಅಂತ ಸರ್ ಇದ್ರು. ಸೊ ಅವರು ಕೂಡ ಬರಹಗಾರರು, ಅವರು ಕೂಡ ಕವಿಗಳು. ಅವರ ಬರಹಗಳು ನನಗೆ ತುಂಬಾ ಪ್ರೇರೇಪಣೆ ಆಗಿದೆ. ಇವಾಗ ನಿಮ್ಮ ಬಾಲ್ಯ ಸ್ನೇಹಿತರು ನೆನಪು ಮಾಡ್ಕೋತೀರಿ? ಖಂಡಿತ. ಇಷ್ಟು ದೊಡ್ಡವಳಾದ್ರೂ ನನ್ನ ಬಾಲ್ಯ ಸ್ನೇಹಿತರು ತುಂಬಾ ಜನ ಇದ್ದಾರೆ. ಹೆಸರು ಕೆಲವರು ಮುಖ್ಯ ಹೆಸರು ಹೇಳಿ. ಛಾಯಾ, ಅಖಿಲ, ಸಾಗರ್, ಹರ್ಷವರ್ಧನ್, ಮಲ್ಲಿಕಾರ್ಜುನ್. ನನ್ನ ಹೈಸ್ಕೂಲ್ ಇದಕ್ಕೆ ಬಂದಾಗ ದೀಪಾ, ವೀಣಾ. ದೊಡ್ಡ ಬಳಗೆ ಮಾಡ್ಕೊಂಡಿರೋ ಸ್ನೇಹಜೀವಿ ಅಂತ ನಾವು ಹೇಳ್ತೀವಿ. ಸ್ನೇಹಜೀವಿ. ಈಗ ನೀವು ಇವತ್ತಿನವರೆಗೂ ಸಂಪರ್ಕ ಇಟ್ಕೊಂಡಿರಿ? ಖಂಡಿತ ಇಟ್ಕೊಂಡಿದ್ದೀನಿ. ಸಂತೋಷ ಅನ್ನಿಸ್ತದಲ್ಲ? ತುಂಬಾ ಸಂತೋಷ. ಆಮೇಲೆ ಇನ್ನು ಕಾಲೇಜ್ ರಂಗದೊಳಗ ಯಾರು ಹಿಂಗ್ ನಮಗೊಂದು ಕಾಯಮಾಗಿ ಉಳ್ಕೊಳ್ಳೋದಿಲ್ಲ. ಇಲ್ಲ, ನಾವು ಹಂಗ ಅನ್ಕೋತೀವಿ. ಬಟ್ ನನಗೆ ಪ್ರೈಮರಿ ಶಾಲೆ ಮತ್ತು ಹೈಸ್ಕೂಲಿಗಿಂತ ನಾನು ಕಾಲೇಜಿಗೆ ಬಂದ ಮೇಲೆ ನನ್ಗೆ ತುಂಬಾ ಬಳಗ ದೊಡ್ಡದಾಯ್ತು ನಂದು. ಈಗ ವರ್ಷ ನಾವು ನಮ್ದೇ ಆಗಿರೋ ಒಂದು ಚಟುವಟಿಕೆ ಮಾಡ್ತೀವಿ, ಎಲ್ಲರೂ ಹೊರಗೆ ಹೋಗ್ತೀವಿ, ನಮ್ದೇ ಆಗಿರೋ ಒಂದು ಕಷ್ಟ ಸುಖ ಹಂಚ್ಕೋತೀವಿ ಎಲ್ಲರೂ. ಮುಖ್ಯವಾಗಿ ಅದಕ್ಕೆ ಏನ್ ಕಾರಣ ಅಂತೀರಿ? ಕಾಲೇಜ್ ರಂಗದೊಳಗೆ ಕಡಿಮೆ ಜನರಿಗಿದ್ರ ನಿಮ್ದೇನು ವಿಶೇಷತೆ ಇತ್ತು? ಕಾಲೇಜ್ ರಂಗದಲ್ಲಿ ಬಂದ ಮೇಲೆ ಎಲ್ಲರೂ ಅವ್ರವ್ರ ವೃತ್ತಿನ ಆರಿಸಿ ಹೊರಗೆ ಹೋಗ್ತಾರೆ. ಬಟ್ ನಾವು ಏನೇ ವೃತ್ತಿ ಆಗಿರ್ಬೋದು, ಬಟ್ ನಾವು ಫ್ರೆಂಡ್ಸ್ ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಅವರು ಆ ವೃತ್ತಿಯಲ್ಲಿದ್ದಾರೆ, ಇವ್ರು ಈ ವೃತ್ತಿಯಲ್ಲಿದ್ದಾರೆ, ಅದೆಲ್ಲ ನಾವು ಓದಿ ಆಮೇಲೆ ನಾವು ಪಡ್ಕೊಂಡಿರೋದು. ಅದಕ್ಕೆಲ್ಲದಕ್ಕಿಂತ ಮುಂಚೆ ನಾವೆಲ್ಲರೂ ಸ್ನೇಹಿತರು, ಅದನ್ನ ಯಾವತ್ತೂ ಮರಿಬಾರ್ದು ಅಂತ ನಾ ಅಂತೀನಿ. ಇವಾಗ ನೀವು ಆಟಗಳನ್ನ ಆಡ್ತಿದ್ರಿ ಪ್ರಾಥಮಿಕ ಶಿಕ್ಷಣದೊಳಗ? ಖಂಡಿತ. ಯಾವ ಆಟ ಆಡ್ತಿದ್ರಿ? ನಾನು ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಕೂಡ. ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್? ಹೌದು. ಇವಾಗ ನೀವು ಎಲ್ಲೆಲ್ಲಿ ಹೋಗಿ ಬಂದಿರಿ? ಅಂದ್ರೆ ಲಾಸ್ಟ್ ನಾನು ತುಮಕೂರಲ್ಲಿ ಅಂತರ್ಶಾಲೆ. ಇವಾಗ ನೀವು ಹೈಸ್ಕೂಲ್ ಒಳಗೆ ನೀವು ಬರೀ ವೃತ್ತಿ, ನಿಮ್ಗೆ ಅವ್ರ ಗುರುಗಳ ಹೆಸರು ಹೇಳಿದ್ರಿ, ಯಾವ ಟೈಪ್ ಬರದ್ರಿ ಅವಾಗ? ಚಿಕ್ಕ ಕವನಗಳು, ಚಿಕ್ಕ ಹನಿಗವನಗಳು, ಈ ತರ ಎಲ್ಲ ಬರೀತಿದ್ದೆ. ಆಮೇಲೆ ಮತ್ತೆ ಅದನ್ನ ಪ್ರೇರೇಪಣೆ ಆಗಿ ಮಾಡಿ ಆಮೇಲೆ ನನಗೆ ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಒಳಗೆ ವೇದಿಕೆ ಒಳಗೆ ನನಗೆ ಅದನ್ನ ಕವನ ವಾಚನ ಮಾಡಲಿಕ್ಕೆ ನನಗೆ ತುಂಬಾ ಅವಕಾಶಗಳನ್ನು ಕೊಟ್ಟರು. ಆಮೇಲೆ ಅಂತರ್ಶಾಲಾ ಮಟ್ಟದ ಕವನ ವಾಚನ ಸ್ಪರ್ಧೆಯಲ್ಲಿ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರು. ಈ ತರ ನನ್ನ ಹವ್ಯಾಸಗಳು ಚಿಕ್ಕದ್ರಿಂದ ಸ್ಟಾರ್ಟ್ ಆಗಿದ್ದು. ಅದು ಇವಾಗ ನೀವು ಇಂತಿ ನಿನ್ನವಳು ಕವನ ಸಂಕಲನದಿಂದ 3 ಕವನ ವಾಚನ ಮಾಡ್ರಿ ನಮ್ಮ ಕೇಳುಗರಿಗೆ. ಖಂಡಿತ. ಮೊದಲನೇ ಕವನ ಮೂಕ ಮಾತುಗಳು. ನನ್ನದಲ್ಲದ ಮನವೆಂಬ ಮನಕ್ಕೆ ನಿನ್ನ ಆಹ್ವಾನವಿರುವಾಗ, ಪ್ರತಿ ಹೆಜ್ಜೆಯಲ್ಲೂ ನೀನೇ ನನ್ನನ್ನು ನೆನೆದಿರುವಾಗ, ಏನೆಂದು ಹೇಳಲಿ ನಿನಗೆ, ಯಾವ ಮಾತು ಕೊಡಲಿ ನಿನಗೆ, ಏನೆಂದು ಹೇಳಲಿ ನಿನಗೆ, ಯಾವ ಮಾತು ಕೊಡಲಿ ನಿನಗೆ, ಭರವಸೆಯ ಮಾತು ಬತ್ತಿವೆ ಎಂದು ತಿಳಿದಾದರೂ ಹಿಂದೆ ಸರಿದು ಬಿಡು, ಕಣ್ಣ ನೀರು ಇಂಗುತ್ತಿವೆ, ಉಸಿರ ಬಿಗಿ ಹಿಡಿದು ಬಾಗಿ ನಡೆದು ಬಿಡು ದೂರ, ಮತ್ತೆಂದೂ ನನ್ನ ನೆನಪುಗಳಲ್ಲಿಯೂ ನೆನಪಾಗದ ಹಾಗೆ, ಮತ್ತೆಂದೂ ನನ್ನ ನೆನಪುಗಳಲ್ಲಿಯೂ ನೆನಪಾಗದ ಹಾಗೆ. ನನ್ನ ಎರಡನೇ ಕವನ
ಕವನ. ಹೆಜ್ಜೆ ಗುರುತು. ನಾ ಇಡುವ ಹೆಜ್ಜೆಗಳೆಲ್ಲವೂ ನಿನ್ನ ದಾಟಿಯೇ ಬರಬೇಕಿತ್ತು. ನಾ ಇಡುವ ಹೆಜ್ಜೆಗಳೆಲ್ಲವೂ ನಿನ್ನ ದಾಟಿಯೇ ಬರಬೇಕಿತ್ತು. ಆಡಿದ ಮಾತುಗಳೆಲ್ಲವೂ ನಿನ್ನ ನೆನಪಿಸಿಯೇ ಆಡಬೇಕಿತ್ತು. ಆಡಿದ ಮಾತುಗಳೆಲ್ಲವೂ ನಿನ್ನ ನೆನಪಿಸಿಯೇ ಆಡಬೇಕಿತ್ತು. ಕಾಣದ ಕನವರಿಕೆಯನ್ನು ಹಂಬಲಿಸುವ ಮನದೊಳಗೆ ನಗುವಾಗಿ ಇದ್ದು ಬಿಡು. ಕಾಣದ ಕನವರಿಕೆಯನ್ನು ಹಂಬಲಿಸುವ ಮನದೊಳಗೆ ನಗುವಾಗಿ ಇದ್ದು ಬಿಡು. ಉಸಿರು ಬಿಡುವ ತನಕ ಬಿಗಿಯಾಗಿ ಬಂದಿಯಾಗುವೆನು. ಉಸಿರು ಬಿಡುವ ತನಕ ಬಿಗಿಯಾಗಿ ಬಂದಿಯಾಗುವೆನು. ಈ ಜೀವನ ಮುಗಿಯುವುದರೊಳಗೊಮ್ಮೆ. ಈ ಜೀವನ ಮುಗಿಯುವುದರೊಳಗೊಮ್ಮೆ. ಇನ್ನೊಂದು ಹೆಣ್ಣು ಎಂಬುದು ಶಕ್ತಿ. ನನ್ನ 3ನೇ ಕವನ. ಹೆಣ್ಣು ಎಂಬುದು ಶಕ್ತಿ. ಕಾಲ ಕಳೆದಂತೆ ಸಮಯವಷ್ಟೇ ಮುಂದೆ ಸರಿಯುತ್ತದೆ. ಕಾಲ ಕಳೆದಂತೆ ಸಮಯವಷ್ಟೇ ಮುಂದೆ ಸರಿಯುತ್ತದೆ. ನೆನಪುಗಳು ರಾಶಿ ರಾಶಿಯಾಗಿ ಮನದ ಕೋಣೆಯಲ್ಲಿ ಬಂದಿಯಾಗಿರುತ್ತವೆ. ನೆನಪುಗಳು ರಾಶಿ ರಾಶಿಯಾಗಿ ಮನದ ಕೋಣೆಯಲ್ಲಿ ಬಂದಿಯಾಗಿ ಇರುತ್ತವೆ. ಹೆಣ್ಣು ಬದುಕಿನ ಪಯಣದಲ್ಲಿ ಎಲ್ಲರ ಆಸೆಯಂತೆ ನಡೆಯುವಳು. ಹೆಣ್ಣು ಬದುಕಿನ ಪಯಣದಲ್ಲಿ ಎಲ್ಲರ ಆಸೆಯಂತೆ ನಡೆಯುವಳು. ಬದುಕಿನ ಕೊಂಡಿಗಳನ್ನು ಭದ್ರವಾಗಿ ಕಾಪಾಡಿಕೊಂಡು ಬರುವಳು. ಬದುಕಿನ ಕೊಂಡಿಗಳನ್ನು ಭದ್ರವಾಗಿ ಕಾಪಾಡಿಕೊಂಡು ಬರುವಳು. ಸಮಯ ಮತ್ತು ಸಂಯಮದ ಜೊತೆಗೆ ಸಂಸಾರದ ಬೆನ್ನೆಲುಬಾಗಿ ನಿಲ್ಲುವಳು. ಸಮಯ ಮತ್ತು ಸಂಯಮದ ಜೊತೆಗೆ ಸಂಸಾರದ ಬೆನ್ನೆಲುಬಾಗಿ ನಿಲ್ಲುವಳು. ಹೆಣ್ಣಿಗೆ ತನ್ನ ಸ್ವತಂತ್ರದ ಬದುಕು ಸಾಗಿಸಲು ಹಲವು ಅಡೆತಡೆಗಳಿವೆ ನಿಜ. ಆದರೆ ಅವಳಿಗೆ ಅವಳೇ ಶಕ್ತಿಯಾಗಿ ನಿಲ್ಲಬೇಕು. ಅವಳಿಗೆ ಅವಳೇ ಶಕ್ತಿಯಾಗಿ ನಿಲ್ಲಬೇಕು. ಅವಳಿಗೆ ಅವಳೇ ಜೊತೆಯಾಗಿ ನಿಲ್ಲಬೇಕು. ಹೌದು, ಸತ್ಯ. ಕೇಳುಗರೆ, ಶ್ರೀಮತಿ ರಾಣಿ ಪ್ರಶಾಂತ್ ಭಾಗವಾಡ್ ಮಠ್ ಬೆಳಗಾವಿಯವರು ಟ್ರೂನ್ ಪ್ರೀ ಸ್ಕೂಲ್ನ ಪ್ರಾಂಶುಪಾಲರು. ಶ್ರೀಮತಿ ರಾಣಿ ಪ್ರಶಾಂತ್ ಭಾಗವಾಡ್ ಮಠ್ ಜನಿಸಿದ್ದು ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರಿನಲ್ಲಿ. ಇವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವು ಹುಟ್ಟೂರಲ್ಲಿ ಸಂತೆಬೆನ್ನೂರಿನಲ್ಲಿ ಆಗಿರುತ್ತದೆ. ಮುಂದಿನ ಕಾಲೇಜು ಅಭ್ಯಾಸಕ್ಕಾಗಿ ತರೀಕೆರೆಯ ಮಾನಸ ಕಾಲೇಜ್ನಲ್ಲಿ ಪದವಿ ಪೂರ್ವ ಶಿಕ್ಷಣ, ದಾವಣಗೆರೆಯ SBC ಕಾಲೇಜ್ನಲ್ಲಿ ಪದವಿ ಮತ್ತು ಮೈಸೂರಿನ JSS ಕಾಲೇಜ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುತ್ತಾರೆ. ಇವರಿಗೆ ಚಿಕ್ಕಂದಿನಲ್ಲಿಯೇ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದು ಚಿಕ್ಕ ಚಿಕ್ಕ ಕವನಗಳು ಬರೆಯುವುದನ್ನು ರೂಢಿಸಿಕೊಂಡರು. ಕೇಳುಗರೆ, ಇವರ ವಿದ್ಯಾರ್ಹತೆ MBA ಹ್ಯೂಮನ್ ರಿಸೋರ್ಸ್, PGDM ಮೈಸೂರು ವಿಶ್ವವಿದ್ಯಾಲಯ, ಡಿಪ್ಲೊಮಾ ಇನ್ ಮೌಂಟೇಸರಿ ಟೀಚರ್ಸ್ ಟ್ರೈನಿಂಗ್ ಬೆಂಗಳೂರು. ಶ್ರೀಮತಿ ರಾಣಿ ಪ್ರಶಾಂತ್ ಭಾಗವಾಡ್ ಮಠ್ ಅವರ ತಂದೆ ರುದ್ರೇಶ್ವರ M ಮತ್ತು ತಾಯಿ ರೇಣುಕಾ, ಪತಿ ಶ್ರೀಯುತ ಪ್ರಶಾಂತ್ ಭಾಗವಾಡ್ ಮಠ್. ಮಗಳು ಕುಮಾರಿ ಗಾಯತ್ರಿ ಪ್ರಶಾಂತ್ ಭಾಗವಾಡ್ ಮಠ್. ಶ್ರೀಮತಿ ರಾಣಿ ಪ್ರಶಾಂತ್ ಭಾಗವಾಡ್ ಮಠ್ ಟೂನ್ ಮೊಂಟೆಸರಿ ಶಿಕ್ಷಕರ ತರಬೇತಿ ಸಂಸ್ಥೆ ಬೆಳಗಾವಿಯಲ್ಲಿ ನಿರ್ದೇಶಕರು ಕೂಡ ಆಗಿದ್ದಾರೆ. ರಾಣಿ ಪ್ರಶಾಂತ್ ಮಠ್ ಅವರ, ಇವತ್ತು ನೀವು ಬದುಕೆಂಬುದು ಒಂದು ನಾಟಕ, ಒಂದು ನಿಮ್ದೊಂದು ಲೇಖನ ಸಂಕಲನ ಆಯ್ತು. ಇದ್ರ ಬಗ್ಗೆ ನೀವೇ ಮಾತಾಡಿ. ಬದುಕೆಂಬುದು ಒಂದು ನಾಟಕ, ಇದು ನನ್ನ 2ನೇ ಪುಸ್ತಕ ಹಾಗೂ ಇದು ಲೇಖನ ಸಂಕಲನ. ಹೌದು. ಎಲ್ಲ ಪತ್ರಿಕೆಗಳಿಗೆ ನಾನು ಲೇಖನ ಬರೆಯೋ ಅಭ್ಯಾಸ ನನಗಿದೆ. ಯಾವುದೇ ಒಂದು ವಿಷಯಕ್ಕೆ ತಕ್ಕಂಗೆ, ಈಗ ಯಾವುದೇ ಹಬ್ಬಗಳು ಬರ್ಬೋದು, ಆ ಹಬ್ಬಗಳಿಗೆ ತಕ್ಕಂಗೆ ಲೇಖನಗಳು ಬರೀತೀನಿ. ಅಥವಾ ಪೇಪರ್ ಬರೆದಿರಿ? ಈಗ ಪ್ರಜಾವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ಈ ತರ ಎಲ್ಲಾ ಪತ್ರಿಕೆಗಳಲ್ಲೂ ಲೇಖನಗಳು ಬರೆಯೋ ಹವ್ಯಾಸ ಇದೆ. ಪ್ರತಿ ಸಲ ಬರೆಯೋದಿಲ್ಲ. ನನಗೆ ತುಂಬಾ ಖುಷಿ ಕೊಡುವಂತಹ ವಿಚಾರಗಳು ಯಾವಾಗಾದ್ರೂ ಸಿಕ್ಕಾಗ, ನನಗೆ ಸಮಯ ಸಿಕ್ಕಾಗ ನನಗೆ ಬರೆಯೋ ಹವ್ಯಾಸ ಇದೆ. ನಾನು ಬರಿತಾ ಇರ್ತೇನೆ. ಸೊ ಬದುಕೆಂಬುದು ಒಂದು ನಾಟಕ, ಈ ತರ ಎಲ್ಲ ಬರೆದಿರುವಾಗ ನಾನು ಮೂಲತಃ ಪ್ರಾಂಶುಪಾಲರಾಗಿರೋದ್ರಿಂದ ಮಕ್ಕಳ ಬಗ್ಗೆ ಬರೀಲಿಕ್ಕೆ ನಾನು ತುಂಬಾ ಇಷ್ಟ. ಅಂದ್ರೆ ಕೆಲವೊಂದು ಹೇಗಿರ್ತಾರೆ, ಪೋಷಕರು ಯಾವ ತರ ಇರ್ತಾರೆ, ಮಕ್ಕಳ ಬೆಳವಣಿಗೆ ಒಳಗೆ ಪೋಷಕರ ಪಾತ್ರ ಹೇಗಿರ್ಬೇಕು, ಖಂಡಿತ ಪೋಷಕರ ಪಾತ್ರ ಹೇಗಿರ್ಬೇಕು, ಮಗುವಿನ ವ್ಯಕ್ತಿತ್ವ ವಿಕಾಸ ಬೆಳವಣಿಗೆ ಹೇಗಿರ್ಬೇಕು. ಸೊ ಈ ತರದ್ರೆಲ್ಲ ಮಕ್ಕಳಿಗೆ ಪೋಷಕರ ಯಾವ ತರ ಅವ್ರಿಗೆ ಲಾಲನೆ ಪಾಲನೆ ಮಾಡಬೇಕು, ಟೀಚರ್ಸ್ ಅಂದ್ರೆ ಶಿಕ್ಷಕರ ಪಾತ್ರ ಏನಿರುತ್ತೆ, ಆಮೇಲೆ ಸಜ್ಜನತೆಯ ಬದುಕು ಹೇಗೆ ನಡೆಸಬೇಕು, ಅಪ್ಪ ಅಂದ್ರೆ ಯಾವ ತರ ಇರಬೇಕು, ಅಪ್ಪನೆಂಬ ಜಗತ್ತು ಅಂತ ಒಂದಿದೆ, ಅಮ್ಮ ಅನ್ನೋದೇ ಬೇರೆ ಇರುತ್ತೆ, ಆದ್ರೆ ಅಪ್ಪ ಎಂಬ ಜಗತ್ತೇ ಬೇರೆ ಇರುತ್ತೆ. ಸೊ ನಿಮ್ ದೃಷ್ಟಿಯೊಳಗೆ ಅಪ್ಪಗೊಂದು ಮಹತ್ವ ಸ್ಥಾನ. ಖಂಡಿತ ಓಡಿ ಮುಂದೆ ಬಂದ್ಲು, ಅಪ್ಪ ಏಕೆ ಹಿಂದೆ ಬಿದ್ದ? ಅಪ್ಪ ಹೆಗಲ ಮೇಲೆ ಹೊತ್ಕೊಂಡು ಬಂದ, ಅದಕ್ಕೆ ಹಿಂದೆ ಜಗತ್ತು ತೋರಿಸಿದ ಅಪ್ಪ ಆದ್ರೂ ಹಿಂದೆ ಬಿದ್ದ. ಇಲ್ಲ, ಅಪ್ಪ ಪ್ರತಿ ಮಗುವಿನ ಬೆಳವಣಿಗೆಯಲ್ಲಿ ಅಮ್ಮ ಎಷ್ಟು ಮುಖ್ಯನೋ ಅದಕ್ಕಿಂತ ಅಪ್ಪನೂ ಮುಖ್ಯ. ಖಂಡಿತ ಮುಖ್ಯ. ನಿರ್ವಹಣೆ ಅದೆಲ್ಲ ಹೌದು. ಆದ್ರೆ ಹೆಣ್ಣು ಮಕ್ಕಳು ಕೊಡುವವನು ಅವನೇ. ಹೆಣ್ಣು ಮಕ್ಕಳಿಗೆ ನಾವು ಎಲ್ಲದನ್ನೂ ನಾವು ಮಾಡ್ತೀವಿ, ಆದ್ರೆ ನಮಗ್ ಯಾರು ಮಾಡ್ತಾರೆ? ಅದನ್ನೇ ಹೇಳ್ತೀನಿ, ನಮಗ್ ಯಾರು ಮಾಡ್ತಾರೆ? ಅದು ಒಂದು ಬೆನ್ನೆಲುಬಾಗಿ ನಿಂತಾಗ್ಲೇ ಅದು ಒಂದು ಶಕ್ತಿ. ಅದು ಅಪ್ಪ ಅನ್ನೋದು ಒಂದು ಶಕ್ತಿ. ಸೊ ಅಪ್ಪ ಅನ್ನೋದು ಶಕ್ತಿ, ಕಾಣದ ಕೈ. ಅದು ಎಲ್ಲರ ಬದುಕಲ್ಲೂ ಕಾಣದ ಕೈ ಅಂತ ಹಿಂದೆ ಬಿದ್ದಾನ. ಕಾಣದ ಕೈ ಅಂತ ಬಿದ್ರ ಅಮ್ಮ ಅಂತಾರ, ಅಪ್ಪ ಅನ್ನಂಗಿಲ್ಲ. ನಾನು ಅಪ್ಪ ಅಂತೀನಿ ಸರ್. ನಾನು ಅಪ್ಪ ನೋಡು ಅನ್ರಿ, ಅಪ್ಪ ಅನ್ರಿ. ಅಪ್ಪಗ
ಒಂದು ಸ್ಥಾನ ಬೇಕಲ್ಲ. ಖಂಡಿತ ಖಂಡಿತ. ಆಮೇಲೆ ವೈಭವದ ಹಬ್ಬಗಳು ಇವತ್ತು ತುಂಬಾ ಆಡಂಬರ ಆಗಿದೆ. ನಾವು ಹಿಂದೆ ಕಾಲದಲ್ಲೆಲ್ಲ ತುಂಬಾ ವೈಭವಯುತವಾಗಿ ಹಬ್ಬ ಮಾಡ್ತಾ ಇದ್ವಿ, ಸರಳತೆಯಿಂದ ಮಾಡ್ತೀವಿ, ವೈಭವವಾಗಿರ್ತಿತ್ತು ಹಬ್ಬಗಳು. ಅಂದ್ರೆ ಎಲ್ಲರೂ ಕೂಡ್ತಾ ಇದ್ವಿ. ನಾವು ಹಿಂದೂ ಸಂಸ್ಕೃತಿಯಲ್ಲಿ ತುಂಬಾ ಹಬ್ಬಗಳು ಇದ್ರೂ ಕೂಡ ದೀಪಾವಳಿಗಂತ ಎಲ್ಲರೂ ಸೇರ್ತಿದ್ವಿ, ಯುಗಾದಿಗಂತ ಸೇರ್ತಾ ಇದ್ವಿ, ಯುಗಾದಿ ಒಳಗ್ ಚಂದ್ರನ್ ನೋಡ್ತಾ ಇದ್ವಿ, ಎಲ್ಲದೂ ಹಬ್ಬಗಳು ಮಾಡ್ತಾ ಇದ್ವಿ. ಈಗ ಯಾರೂ ಬರುದಿಲ್ಲ, ಅವ್ರವ್ರು ಗಂಡ ಹೆಂಡತಿ ಇಬ್ರೇ ಅದು ಹಬ್ಬಗಳು ಮಾಡ್ಕೋತಾರೆ. ಮಗಳೇ ರೆಸಿಡೆನ್ಸಿ ಸ್ಕೂಲ್ ಒಳಗೆ ಇಟ್ಟಿರ್ತಾರ, ಅಪ್ಪ ಅಮ್ಮ ದುಡಿತಿರ್ತಾರ, ಅವ್ರ ಅಲ್ಲೇ ಇವ್ರು ಇಲ್ಲೇ. ಮಕ್ಕಳ ಪ್ರಪಂಚದಲ್ಲಿ ಒಂದಷ್ಟು ಜಾಗೃತೆ ಇರ್ಬೇಕು ನಮಗೆ. ಯಾವ ತರ ಜಾಗೃತೆ ಇರಬೇಕು? ಚಿಕ್ಕ ಮಕ್ಕಳು ಬರ್ತಾ ಬರ್ತಾ ದೊಡ್ಡವರಾಗ್ತಾರೆ, ಅವ್ರ ಸೇಫ್ಟಿ ಸೆಕ್ಯೂರಿಟಿ ನೋಡಬೇಕು, ಯಾವ್ಯಾವ ಮೌಲ್ಯಗಳನ್ನು ನಾವು ಕಲಿಸ್ಬೇಕು ಮಕ್ಕಳಿಗೆ ಅದನ್ನ ನೋಡಬೇಕು. ಅದೆಲ್ಲ ಪೋಷಕರ ಮತ್ತು ಶಿಕ್ಷಕರ ಕರ್ತವ್ಯ ಅದು. ಸೊ ಆಮೇಲೆ ನಮ್ಮ ಬದುಕುಗಳನ್ನು ಬದಲಿಸಲು ಬರಹಗಳು ಬೇಕು. ಆ ಬರಹಗಳನ್ನು ಓದೋ ಮನಸ್ಸುಗಳು ಬೇಕಲ್ಲ. ಖಂಡಿತ. ವ್ಯಕ್ತಿತ್ವ ಮತ್ತು ವ್ಯವಸ್ಥೆ. ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಎಷ್ಟು ಮುಖ್ಯ ಆಗುತ್ತೋ ಆ ವ್ಯಕ್ತಿತ್ವಕ್ಕೆ ವ್ಯವಸ್ಥೆ ಕೂಡ, ಅವನ ವ್ಯವಸ್ಥೆ ಕೂಡ ಮುಖ್ಯ ಆಗಿರುತ್ತೆ. ದೇವರು ಎಲ್ಲಿದ್ದಾನೆ? ಭಗವಂತ ಎಲ್ಲಿದ್ದಾನೆ? ಹಸುವಲ್ಲಿದ್ದಾನೆ, ನಾವು ಕೊಡೋ ಕೈಯಲ್ಲಿದ್ದಾನೆ. ಕೊಟ್ಟು ಹಂಗಿಸಬೇಡ. ಯಾವತ್ತು ಮನುಷ್ಯನಿಗೆ ನಾವು ಕೊಡಬಾರ್ದು, ಇಲ್ಲ ಫಸ್ಟ್ ಕೊಡಬಾರ್ದು, ಕೇಳೇ ಇಲ್ಲ. ಕೊಟ್ಟು ನೀ ಹಂಗ್ಸೋದು ಯಾಕೆ ಮನುಷ್ಯ? ಯಾಕೆ ಹಂಗ್ಸೋದು? ನಿನಗೆ ಏನಿದೆ ನಿನಗೆ ಹಂಗ್ಸ್ಲಿಕ್ಕೆ? ನಿನ್ನ ಬದುಕು ಕೂಡ ಭಗವಂತ ಕೊಟ್ಟಿರೋ ಭಿಕ್ಷೆನೆ. ಅದರಲ್ಲಿ ನೀನ್ ಇನ್ನೊಬ್ರಿಗೆ ಕೊಟ್ಟು ಹಂಗ್ಸೋದು ಯಾಕದು? ಭಾವೈಕ್ಯತೆಯ ಪ್ರತೀಕ ಗೌರಿ ಗಣೇಶ. ಭಾವೈಕ್ಯತೆಯ ಪ್ರತೀಕ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಗೌರಿ ಗಣೇಶ ಹಬ್ಬನ ಪ್ರಾರಂಭ ಮಾಡಿದ್ರು. ಸೊ ಅದನ್ನ ಎಲ್ಲರೂ ಮುಂದುವರಿಸ್ಕೋತಾ ಹೋಗ್ತಾ ಇದ್ದಾರೆ. ಅದು ಒಂದು ಭಾವೈಕ್ಯತೆಯ ಪ್ರತೀಕ. ಈ ತರ ತುಂಬಾ ಹಲವಾರು ಲೇಖನ ಸಂಕಲನಗಳು ಈ ಪುಸ್ತಕದಲ್ಲಿ ಇದಾವೆ. ಒಟ್ಟಾರೆ ಏನದಲ್ಲ, ಸಂಭ್ರಮದ ಬರಹಗಾರರು ಹಬ್ಬ ಹರಿದಿನಗಳನ್ನು ನೆನೆಸ್ಕೊಂಡು ಬರೀತೀರಿ. ಅಂದ್ರೆ ನಮಗೆ ಇವು ಸಾಂಸ್ಕೃತಿಕ ಬೇಕಲ್ಲ, ನಮಗೆ ಧಾರ್ಮಿಕವಾಗಿ. ಖಂಡಿತ. ಅದೆಲ್ಲ ಕಡಿಮೆ ಆಗ್ಲಿಕ್ಕೆ ಹತ್ತದ. ಖಂಡಿತ. ಇವಾಗ ಮನಿ ಅಡಿಗೆ ಹಿಡ್ಕೊಂಡಂದ್ರ ಎಲ್ಲ ಕೊಂಡ್ ತಂದ್ ಬಿಡ್ತಾರಲ್ಲ. ಈ ಹತ್ತಿರ ನಮ್ಮ ಸಂಕ್ರಮಣ ಬಂತಿದ್ರೆ ಮನಿ ಒಳಗೆ ಮಾಡೋದೊಂದು ಆತ್ಮಾನಂದ ಇರ್ತದಲ್ಲ, ಅದನ್ನ ನಮ್ ಜನ ತಿಳ್ಕೊಳ್ತಾ ಇಲ್ಲ. ಹೊತ್ತಿಲ್ಲ ಹೋಗ್ರಿ, ಇರೋರು ಇಬ್ರು ಯಾರು ತಿಂತಾರ, ಯಾರು ಮಾಡ್ತಾರ, ಒಂದು ಎರಡೇ ಸಜ್ಜಿ ರೊಟ್ಟಿಗೆ ಇಷ್ಟೆಲ್ಲ ಸಲಕರಣೆಗಳು ತಗೋಬೇಕೇನು, ತೊಳಿಬೇಕೇನು, ಆದ್ರೂ ಮಾಡ್ಬೇಕಲ್ಲ. ಖಂಡಿತ. ಮನೆ ಒಳಗೆ ಕೊಂಡು ತಂದಿದ್ರೊಳಗೆ ಏನ್ ತೃಪ್ತಿ ಇರ್ತದ? ಹೌದು. ಈಗ ಹಲವಾರು ತಿನಿಸುಗಳು ನಿಮ್ಗೆಲ್ಲ ಮಾಡ್ಲಿಕ್ಕೆ ಬರ್ತದ, ನೋಡಿ ಆದ್ರೂ ಮಾಡ್ತೀರಿ, ಆದ್ರಿಂದ ಮಾಡ್ಲಿಕ್ಕೆ ಬೇಜಾರ್ತನ, ಅದು ಹೋಗ್ಬೇಕಲ್ಲ ನಮಗೆ. ಹೌದು. ಕೇಳುಗರೆ, ಇಂತಿ ನಿನ್ನವಳು ಈ ಕವನದಿಂದ ಇನ್ನೊಂದು ಗೀತೆ. ಕವನದ ಶೀರ್ಷಿಕೆ ರಾಧಾ. ಪಗರೇ ಸಾ ರೇಣಿ ಸಾ ನೀ ಧ ಪ ಮ ಪ ಮ ಪ ಧ ಮ ಪ ಮ ಗ ರೇ ಸಾ ನೀ ಧ ನೀ ನೀ ಸಾ ಸ ರೇ ಮ ಪ ಧ ಪ ಮ ಪ ನೀ ಧ ನೀ ನೀ ಸಾ. ನನಗೆ ನೀನು ನಿನಗೆ ನಾನು, ನನ್ನ ಕೊಳಲಿನ ದನಿಯು ನೀನೆ. ನನಗೆ ನೀನು ನಿನಗೆ ನಾನು, ನನ್ನ ಕೊಳಲಿನ ದನಿಯು ನೀನೆ. ನನ್ನ ಉಸಿರಿನ ಶಬ್ದ ನೀನೆ, ನನ್ನ ಬಾಲ್ಯದ ನೆನಪು ನೀನೆ. ನನ್ನ ಉಸಿರಿನ ಶಬ್ದ ನೀನೆ, ನನ್ನ ಬಾಲ್ಯದ ನೆನಪು ನೀನೆ. ನನಗೆ ನೀನು ನಿನಗೆ ನಾನು, ನನ್ನ ಕೊಳಲಿನ ದನಿಯು ನೀನೆ. ನಿನಗಾಗಿ ಗೋಕುಲಕ್ಕೆ ಬಂದೆ, ನೀನೆಂದರೆ ನನ್ನ ಜೀವವೇ ಎಂದೇ. ನಿನಗಾಗಿ ಗೋಕುಲಕ್ಕೆ ಬಂದೆ, ನೀನೆಂದರೆ ನನ್ನ ಜೀವವೇ ಎಂದೇ. ನನ್ನ ಪ್ರೀತಿಯ ಆದಿ ಅಂತ್ಯವು ನೀನೇ, ನನ್ನ ಪ್ರೀತಿಯ ಆದಿ ಅಂತ್ಯವು ನೀನೇ. ನಿನ್ನ ಗೆಜ್ಜೆಯ ಸದ್ದಿನ ಹೆಜ್ಜೆಯು ನಾನೇ, ನಿನ್ನ ಗೆಜ್ಜೆಯ ಸದ್ದಿನ ಹೆಜ್ಜೆಯು ನಾನೇ. ನನಗೆ ನೀನು ನಿನಗೆ ನಾನು, ನನ್ನ ಕೊಳಲಿನ ದನಿಯು ನೀನೇ.
ನನ್ನ ಉಸೂರಿನ ಶಬ್ದ ನೀನೇ, ನನ್ನ ಬಾಲ್ಯದ ನೆನಪು ನೀನೇ, ನನ್ನ ಮನದ ಅರಸಿ, ನನ್ನ ಪ್ರೀತಿಯ ಸುಧೇ, ನನ್ನ ಮನದ ಅರಸಿ, ನನ್ನ ಪ್ರೀತಿಯ ಸುಧೇ, ನನ್ನ ಜೀವದ ಬಂಧು ನೀನೇ, ನನ್ನ ಜೀವದ ಬಂಧು ನೀನೇ, ರಾಧಾ 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 ರಾಧಾ, ನನಗೆ ನೀನು ನಿನಗೆ ನಾನು, ನನ್ನ ಕೊಳಲಿನ ಧ್ವನಿಯು ನೀನೇ, ನನ್ನ ಉಸಿರಿನ ಶಬ್ದ ನೀನೇ, ನನ್ನ ಬಾಲ್ಯದ ನೆನಪು ನೀನೇ, ನೆನಪು ನೀನೇ, ನೆನಪು ನೀನೇ. ಆ ಆ ರಾಧಾ ಅವರ, ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತಾಡ್ರಿ. ನಾನು ಟೂನ್ಸ್ ಮಾಂಟೆಸರಿ ಪ್ರೀ ಸ್ಕೂಲ್ ಎನ್ನುವ ಒಂದು ಶಾಲೆಯನ್ನು 2015ರಲ್ಲಿ ಪ್ರಾರಂಭ ಮಾಡ್ತೀನಿ. ಸೊ ಇದು ನಾನು ನನ್ನ ಪತಿಯವರು ಇಬ್ರು ಕೂಡಿ ಶುರು ಮಾಡಿದ ಒಂದು ಚಿಕ್ಕ ಸಂಸ್ಥೆ. ನಿಮ್ಗೆ ಈ ವಿಷಯ ತಲೆಯೊಳಗೆ ಯಾಕೆ ಬಂತು? ನಾನು MBA ಓದಿರೋದ್ರಿಂದ ಏನಾದ್ರೂ ಒಂದು ಕೆಲಸ ಮಾಡಬೇಕು, ನಾನು ಏನಾದ್ರೂ ಒಂದು ಕೆಲಸ ಮಾಡಬೇಕು. ಅವಾಗ ನನ್ನ ಮಗಳಿಗೆ 2.5 ವರ್ಷ, ನಾನು ಶುರು ಮಾಡಿದಾಗ 2.5 ವರ್ಷ. ನನ್ನ ಮನೆಯವರು ಏನಂದ್ರು, ಏನಾದ್ರೂ ನಮ್ದೇ ಹೊಸ ಕಂಪ್ನಿ ಇರೋದ್ರಿಂದ ನಮ್ ಕಂಪ್ನಿ ಒಳಗೆ ಕೆಲ್ಸಕ್ಕೆ ಬಾ, ಇಲ್ಲ ಅಂದ್ರೆ ನೀನು ಏನಾದ್ರೂ ಹೊಸದು ಏನಾದ್ರೂ ಸ್ಟಾರ್ಟ್ ಮಾಡು, ಬೇರೆಯವ್ರ ಹತ್ರ ಎಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಡ ಅಂತಂದ್ರು. ಆಯ್ತು ಅಂತೇಳಿ ನಾನು ಒಂದು 2-3 ಪ್ರಾಜೆಕ್ಟ್ ಮಾಡಿ ಅವ್ರಿಗೆ ಕೊಟ್ಟೆ. ನನ್ನ ತಲೆಗೊಳಗೆ ಏನ್ ಬರುತ್ತೋ ಅದು ಹೊಸ ಹೊಸ ವಿಚಾರಗಳು, ಅದರೊಳಗೆ ಇದು ಒಂದು ಸ್ಕೂಲ್ ಚೆನ್ನಾಗಂತ ಅನಿಸ್ತು. ಆಮೇಲೆ ಸೇಫ್ಟಿನೂ ಚೆನ್ನಾಗಿರುತ್ತೆ, ಮಕ್ಕಳ ಜೊತೆ ಮಕ್ಕಳಾಗಿರ್ತೀರ. ಆಮೇಲೆ ನನ್ನ ಮಗಳೂ ಚಿಕ್ಕವಳಿದ್ದಾಳೆ, ಅವಳು ಕಲಿತಾಳೆ, ನೀನು ಕಲಿತೀಯ ಅದ್ರೊಳಗಿಂದ. ಇದೇ ಸ್ಕೂಲ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದನ್ನ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು 2016ರಲ್ಲಿ ಸ್ಟಾರ್ಟ್ ಮಾಡಿದ್ವಿ, 15-16ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಪ್ರಾರಂಭ ಆಗಿದ್ದ ವರ್ಷ ನಂದು ಸ್ಕೂಲಿಗೆ 7 ಜನ ಮಕ್ಕಳಿದ್ರು. ಇವತ್ತು 80-90 ಪ್ರತಿ ವರ್ಷ ಹೋಗ್ತಾರೆ ನೋಡ್ರಿ. 11-12ನೇ ವರ್ಷ ಇದು ನಮ್ದು. ಪ್ರತಿ ವರ್ಷ 80-90 ಮಕ್ಕಳು ಹೋಗ್ತಾರೆ. ಕೋವಿಡ್ ಅಲ್ಲಿ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ. ಅದು ಮುಂಚೆನೆ ಪ್ರಾರಂಭ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ನನಗೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಅದು ಕೋವಿಡ್ ಅಲ್ಲಿ ಖಾಲಿ ಇದ್ದೆ ನಾನು. ಏನೋ ಒಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ ಅದ್ರ ಬಗ್ಗೆ ನನಗೆಲ್ಲ ತಿಳ್ಕೊಂಡು ಬಂದಿದ್ದೀನಿ ನಾನು ಅಂತೇಳಿ. ಒಂದು ಪ್ಲಾಟ್ಫಾರ್ಮ್ ಅಂತ ನನಗೆ ಕರೆಕ್ಟಾಗಿ ಸಿಕ್ಕಿರ್ಲಿಲ್ಲ. ಅವಾಗ ನನಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಫಸ್ಟ್ ಬ್ಯಾಚಲ್ಲೇ ಒಂದು ಕೋವಿಡ್ ಅಲ್ಲಿ ಇದ್ರು ಒಂದು 15-20 ಮಕ್ಕಳಿಗೆ ಪಾಠ ಮಾಡೋ ಅವಕಾಶ ಸಿಕ್ತು ನನಗೆ. ಹಾಗಾಗಿ ಅದನ್ನು 2021ರಲ್ಲಿ ಟೀಚರ್ಸ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ಪ್ರತಿ ವರ್ಷ ನಾವು ಒಬ್ಬಳೇ ಫ್ಯಾಕಲ್ಟಿ ಆಗಿರೋದ್ರಿಂದ ನನಗೆ ಎಷ್ಟು ಬೇಕೋ, ನನಗೆ ಎಷ್ಟು ನೀಗುತ್ತೋ ಅಷ್ಟು ಟೀಚರ್ಸ್ನ ತಗೊಂಡು ನಾನು ಟ್ರೈನಿಂಗ್ ಮಾಡಿ ಕೊಡ್ತಾ ಇದ್ದೀನಿ ನಾನು ಇವಾಗ. ಸೊ ಇದು ನನ್ನ ಪ್ರೀ ಸ್ಕೂಲ್ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಪ್ರೇರೇಪಣೆ ಅಂದ್ರೆ ನನ್ನ ಪತಿಯವರೇ. ಅಲ್ಲ, ಮನೆಯೊಳಗೊಬ್ಬ ಗೃಹಿಣಿಯಾಗಿಯೂ ಇದ್ದೀರಲ್ಲ? ಖಂಡಿತ ಐತೆ. ಆ ಗೃಹಿಣಿ ನಿಭಾಯಿಸಿ ಮತ್ತೆ ಇದನ್ನ ಮಾಡ್ಲಿಕ್ಕೆ ನಿಮಗೆ ಕಷ್ಟ ಅನಿಸ್ಲಿಲ್ಲ? ಇಲ್ಲ, ಯಾವತ್ತೂ ನನಗೆ ಹಂಗ ಕಷ್ಟ ಅಂತ ಅನಿಸ್ಲೇ ಇಲ್ಲ. ಸೊ ಮುಂದೆ ಅನಿಸೋದೂ ಇಲ್ಲ. ಯಾಕಂದ್ರೆ ನಾನು ಪ್ರತಿಯೊಂದನ್ನು ಕಲಿಬೇಕು ಅಂತ ಹಂಬಲ ಇರುವಂತ ವ್ಯಕ್ತಿ, ನಿತ್ಯ ವಿದ್ಯಾರ್ಥಿನಿ ನಾನು. ಕಲಿಬೇಕು ಯಾವುದೇ ವಿಷಯಗಳು ಗೊತ್ತಿಲ್ಲ ಅಂತಂದ್ರೂ ಸೈಲೆಂಟ್ ಆಗಿದ್ದ ಅದನ್ನ ಕಲ್ತ್ಕೊಂಡು ಅದ್ರ ಬಗ್ಗೆ ಮಾತಾಡೋಂತ ವ್ಯಕ್ತಿತ್ವ ಉಳ್ಳವಳು ನಾನು. ಸೊ ಹಾಗಾಗಿ ನನಗೆ ನನಗೆ ಟ್ರಾವೆಲ್ ಮಾಡ್ಲಿಕ್ಕೆ ಬಹಳ ಇಷ್ಟ, ಹೊಸ ಹೊಸ ಜಾಗಗಳನ್ನ ನೋಡ್ಲಿಕ್ಕೆ ಇಷ್ಟ. ಆಮೇಲೆ ತಿನ್ನೋದು ಮಾತ್ರ ಸ್ವಲ್ಪ ಕಷ್ಟ, ಅದು ನನಗೇನೋ ಅಲರ್ಜಿ. ಹೊಸದು ಟೇಸ್ಟ್ ನೋಡ್ಬೇಕಂದ್ರೆ ನನಗೆ ಅಲರ್ಜಿ. ಅದು ಕೆಲವೊಬ್ರಿಗೆ ತುಂಬಾ ಇಷ್ಟ. ಅದು ನನ್ನ ಮಗಳಿಗೆ ಸಂಪ್ರದಾಯದ ಅಡಿಗೆನೇ ಇಷ್ಟ, ನನ್ನ ಮಗಳಿಗೆ, ನನ್ನ ಮನೆಯವರಿಗೆ ಅದು ತುಂಬಾ ಇಷ್ಟ. ಅವ್ರು ಏನಂತಿದ್ರು, ಹೊಸ ಟೇಸ್ಟ್ ನೋಡು, ಹೊಸದ್ ನೋಡು. ಬಟ್ ನನಗೆ ಅದೇನೋ ಗೊತ್ತಿಲ್ಲ. ಅದು ನನಗೆ ಅದು ತಿಂದ್ರೆ ನನಗೆ ಸೇರ್ತದ, ನನಗೆ ಹೊಟ್ಟೆ ನೋವು ಬರ್ತದೆ. ಈ ತರ ಏನೋ ಅವೆಲ್ಲ ಏನಿಲ್ಲ. ಪಿಜ್ಜಾ ಬರ್ಗರ್ ಅಂತಲ್ಲ, ಯಾವುದೇ ಹೊಸ ಅಡುಗೆಗಳು ಇತ್ತು ಅಂದ್ರೆ ನಾನು ಟ್ರೈನು ಮಾಡ್ಲಿಕ್ಕೆ ಹೋಗುದಿಲ್ಲ. ಅದನ್ನ ಯಾಕೆ ಬೇಕು, ನನ್ನ ಹೊಟ್ಟೆ ಕರೆಕ್ಟ್ ಇದೆ, ಸುಮ್ಮನೆ ತಿಂದ್ಬಿಟ್ಟು ಏನ್ ಮಾಡ್ಕೊಳ್ಳೋದು. ನನಗೆ ಅದು ಏನೋ ನನಗೆ ಮುಂಚೆಯಿಂದನೂ ಅದೆಲ್ಲ ಈಗ ಬಂದದ. ಮೊದಲು ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳಿಂದ ನಮ್ಮ ಅಡಿಗೆಗಳು ಕಾಯಮ ಫಿಕ್ಸೇ ಇದ್ದು ಅಲ್ಲ. ಇತ್ಲಾಗ ಏನಾಗಿದೆ, ಕೋರ್ಸಸ್ ಬಂದು ಅಲ್ಲ.
ಇವೆಲ್ಲ ಹೋಮ್ ಸೈನ್ಸು ಅವು ಇವು ಎಲ್ಲ ಹೋಟೆಲ್ ಮ್ಯಾನೇಜ್ಮೆಂಟು ಇಲ್ಲ ಇಲ್ಲ, ಏನೇನೋ ಬಂದು ಜಗತ್ತು ಪರಿವರ್ತನೆ ಆಗದೆ ಇದ್ರೊಳಗೂ ಪರಿವರ್ತನೆ ಆಗಲಿ ಭಾವನೆಯಿಂದ ಅವ್ರವ್ರ ಅಭಿರುಚಿಗಳಿಗೆ ತಕ್ಕಂಗೆ ಅವ್ರು ಬದಲಾಗ್ತಾರೆ. ಬಟ್ ನನಗೆ ಯಾಕೋ ಆ ವಿಷಯದಲ್ಲಿ ಬದಲಾವಣೆ ಆಗ್ಲೇ ಇಲ್ಲ, ಇಲ್ಲಿವರೆಗೂ ಆಗ್ಲೇ ಇಲ್ಲ, ಮಾಡ್ಕೊಂಡಿಲ್ಲ ನಾನು, ನನಗೆ ಆಗ್ಲೇ ಇಲ್ಲ, ಅದು ಬದಲಾವಣೆ ಆಗ್ಲೇ ಇಲ್ಲ ಅದು. ಅಲ್ರಿ, ಇವಾಗ ನಿಮ್ದು ನೀವೇ ಮಾಡ್ತೀರಲ್ಲ, ನೀವು ಯಾವ ಅಡಿಗೆ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೇಡ್ರಿ, ಯಾವ್ದು ಉತ್ತಮವಾಗಿ ಮಾಡ್ತೀರಿ? ನಾನು ಅಡಿಗೆ ಎಲ್ಲದೂ ಮಾಡ್ತೀನಿ, ನಮ್ಮ ದಾವಣಗೆರೆ ಶೈಲಿ ಒಳಗೂ ಮಾಡ್ತೀನಿ, ಇಲ್ಲಿ ಹುಬ್ಳಿ ಶೈಲಿ ಒಳಗೂ ಈ ಮಾಡ್ತೀನಿ. ಉತ್ತರ ಕರ್ನಾಟಕದ ರೊಟ್ಟಿ ಬಡಿತೀರಿ? ರೊಟ್ಟಿ ಒಂದು ಮಾಡ್ಲಿಕ್ಕೆ ಬರೋದಿಲ್ಲ, ರೊಟ್ಟಿ ಒಂದು ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಏನದಲ್ಲ, ರೊಟ್ಟಿ ಬಂದ್ರೆ ಎಲ್ಲ ಅಡಿಗೆ ಬಂದಂಗ ಅಂತ ಹೇಳ್ತಾರೆ. ಮುದ್ದೆ ಚೆನ್ನಾಗಿ ಮಾಡ್ತೀನಿ, ಯಾಕಂದ್ರೆ ನಮ್ಮ ತವ್ರ ಮನೆ ದಾವಣಗೆರೆ ಆಗಿರೋದ್ರಿಂದ ಮುದ್ದೆ ಚೆನ್ನಾಗಿ ಮಾಡ್ತೀನಿ. ಸೊ ಅಲ್ಲಿಂದ ಎಲ್ಲ ಅಡಿಗೆಗಳು ಬರ್ತವೆ, ಇಲ್ಲಿಂದ ರೊಟ್ಟಿ ಒಂದು ಬಿಟ್ಟು ಬೇರೆ ಎಲ್ಲ ಅಡಿಗೆಗಳು. ದೋಸೆ ಅಂತೂ ಫೇಮಸ್ ದಾವಣಗೆರೆ, ದೋಸೆ ಫೇಮಸ್. ಹೌದು 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 ಹೌದು. ಸಂತೆಬೆನ್ನೂರಿನ ವಿಶೇಷ ಹೇಳ್ರಲ್ಲ, ಏನದ ಅದು? ಸಂತೆ ಕೇಳುವರಿಗೆ ಗೊತ್ತೇ ಇಲ್ಲ ಅದು, ಹೇಳ್ರಿ. ಸಂತೆಬೆನ್ನೂರು ದಾವಣಗೆರೆ ಜಿಲ್ಲೆಯಿಂದ ಒಂದು 37 ಕಿಲೋಮೀಟರ್ ಅಂತರದಲ್ಲಿದೆ. ಅದು ಒಂದು ಐತಿಹಾಸಿಕ ಸ್ಥಳ. ಅಲ್ಲಿ ಒಂದು ಪುಷ್ಕರಣಿ ಇದೆ, ರಾಜ ಹನುಮಪ್ಪ ನಾಯಕ ಅನ್ನೋ ಅಲ್ಲಿ ಪುಷ್ಕರಣಿ ಕಟ್ಟಿದ್ದಾರೆ. ಸೊ ಅದು ಅಲ್ಲಿನ ವಿಶೇಷ. ಅದು ಈ ಪುಸ್ತಕದ ಹಿಂಭಾಗದಲ್ಲಿ ಅದು ಕಾಣುತ್ತೆ, ಇದೇ ಅದು ಪುಷ್ಕರಣಿ. ಅದು ನನ್ನ ಎಲ್ಲಾ ಪುಸ್ತಕದಲ್ಲೂ ನಮ್ಮ ಒಂದು ಹಾಕಬೇಕು ಅನ್ನೋ ಒಂದು ಇಷ್ಟ ಇದ್ರಿಂದ. ಸೊ ಇದ್ರೊಳಗ ಇನ್ನರ್ ಫೋಟೋ ಕಾಣುತ್ತೆ, ಇದ್ರೊಳಗ ಪೂರ್ತಿ ಫೋಟೋ ಕಾಣುತ್ತೆ. ಇದೇ ಫೋಟೋ, ಅದು ಪುಷ್ಕರಣಿ ಇದು. ಸೊ ಇದು ಮಂಟಪ, ಇದು ನಡುಕಿನ ಕಾರಂಜಿ ಮಂಟಪ ಇದು. ಸೊ ಇದ್ರೊಳಗಿಂದ ನೀರೆಲ್ಲ ಇರುತ್ತೆ. ಇಲ್ಲಿ ನೀರು ಬತ್ತಿರೋದು ತುಂಬಾ ಕಡಿಮೆ ನೋಡ್ರಿ, ನೀರು ಬತ್ತಿರೋದು ತುಂಬಾ ಕಡಿಮೆ. ಇವಾಗ ಇದು ನಿಮ್ದು ತಾಲೂಕಾ ಪ್ಲೇಸ್ ಏನದು? ಇಲ್ಲ ಇಲ್ಲ, ತಾಲೂಕಾ ಪ್ಲೇಸ್. ಯಾವ ತಾಲೂಕು ಬರ್ತದ? ಚನ್ನಗಿರಿ ತಾಲೂಕು ಬರುತ್ತೆ. ಚನ್ನಗಿರಿ ತಾಲೂಕು ಆದ್ರೂ ದೊಡ್ಡೂರದ? ದೊಡ್ಡೂರಿದೆ, ದೊಡ್ಡೂರ. ಸಂತೆಬೆನ್ನೂರಿನ ವಿಶೇಷ ಅಂದ್ರೆ ಇದೆ. ಇದೆ. ಇನ್ ನಿಮ್ದ ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ, ಹೇಳ್ರಲ್ಲ. ನಂದು ಪ್ರಶಸ್ತಿಗಳು ಬಂದು ಎಲ್ಲವನ್ನೂ ವಿವರವಾಗಿ ಹೇಳ್ರಿ. ಖಂಡಿತ ಖಂಡಿತ. ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಹೊರನಾಡು ಹೆಮ್ಮೆಯ ಕನ್ನಡತಿ ರಾಷ್ಟ್ರೀಯ ಪ್ರಶಸ್ತಿ 2022ರಲ್ಲಿ ನನಗೆ ದೊರೆತಿದೆ. ಆಮೇಲೆ ಶಿಕ್ಷಣ ಕೃಷಿಯ ಸೇವೆಗಾಗಿ ರಾಜ್ಯ ಮಟ್ಟದ ಶಿಕ್ಷಣ ರತ್ನ ಪ್ರಶಸ್ತಿ 2023ರಲ್ಲಿ ದೊರೆತಿದೆ. ಸುವರ್ಣ ಸಿರಿ ಪ್ರಶಸ್ತಿ 2024. ಶಿಕ್ಷಣದ ಉತ್ತಮ ಸೇವೆಗಾಗಿ ENG ಇಂಡಿಯಾ ಅರ್ಲಿ ಲರ್ನಿಂಗ್ ಎಕ್ಸಲೆನ್ಸ್ ಪ್ರಶಸ್ತಿಯು 2025ರಲ್ಲಿ ನನ್ನ ಪತಿಯವರಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡಿ ನಮ್ಮ ಶಾಲೆಗೆ ಬಂದಿದೆ. ಅದು ಅಂದ್ರೆ ಅಲ್ಲ, ಇದು ಯಾರು ಕೊಟ್ರು? ENG ಇಂಡಿಯಾ ಅರ್ಲಿ ಚೈಲ್ಡ್ಹುಡ್ ಲರ್ನಿಂಗ್ ಸೆಂಟರ್. ಆಮೇಲೆ ಇನ್ನೊಂದು ಬಂದು ಅರ್ಲಿ ಎಜುಕೇಶನ್ ಎಕ್ಸಲೆನ್ಸ್ ಅವಾರ್ಡ್ ಫಾರ್ ಪ್ರೀ ಸ್ಕೂಲ್ ಅಂಡ್ ಲಿಟರೇಚರ್, ಎರಡಕ್ಕೂ ಸಂಬಂಧಪಟ್ಟಂತೆ ಚಿತ್ರಸಂತೆ ಅವರು ವರ್ಷ ಅವಾರ್ಡ್ ಕೊಡ್ತಾರೆ. ಅದ್ರ ಅವಾರ್ಡ್ ಕೂಡ ಈಗ ರೀಸೆಂಟ್ ಆಗಿ 2025ರಲ್ಲೇ ಬಂದಿದೆ. ಈಗ ಇಷ್ಟು ನನ್ನ ಪ್ರಶಸ್ತಿಗಳು. ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು? ಖುಷಿ ಆಯ್ತು. ಆಮೇಲೆ ಅಲ್ಲ, ಖಂಡಿತ ಅದು ಸಾರ್ಥಕತೆ ಬೇಕಲ್ಲ ಮನುಷ್ಯನ ಜೀವನಗಳು. ಹೌದು, ಅದು ಬರ್ಬೇಕು. ಆಮೇಲೆ ಮತ್ತೆ ಬಂದ್ರೆ ನಾವ್ ಇನ್ನೂ ಏನೋ ಮಾಡ್ಬೇಕು ಅನ್ನೋ ಮಾಡೋ ಹಂಬಲ, ಹಸಿವು ಜಾಸ್ತಿ ಆಗ್ತದೆ, ಪ್ರಚೋದನೆ ಬರ್ತದ. ಖಂಡಿತ. ಅಲ್ಲ, ಇವಾಗ ನೀವು ಪ್ರಶಸ್ತಿಗಳನ್ನು ಬಯಸದೆ ಬಂದ ಭಾಗ್ಯ ಅರಿಸಿಕೊಂಡು ಹೋಗಿಲ್ಲ, ತಾವೇ ಬಂದಿದಾವ. ಹೌದು, ಪ್ರತಿಯೊಂದು ಪ್ರಶಸ್ತಿಗಳು ಹಂಗೆ ಬರಬೇಕು. ಇನ್ನೊಂದು ನನ್ನ ಪ್ರಕಾರ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಅದು ಅರ್ಲಿ ENG ಇಂಡಿಯಾ ಒಳಗೆ ಅವ್ರು ಕೊಟ್ಟಿರೋದು ಏನಿದೆಯಲ್ಲ, ENG ಇಂಡಿಯಾದವ್ರು ಕೊಟ್ಟಿರೋದೇನಿದೆಯಲ್ಲ, ಅದು ಬೆಲ್ಗಾಮಲ್ಲಿ ಬೆಸ್ಟ್ ಪ್ರೀ ಸ್ಕೂಲ್ ಅಂತೇಳಿ ನಮಗೆ ಕೊಟ್ಟಿರೋದು. ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಅದು ಪಾಪ ನೀವೇ ಕಟ್ಟಿದ ಶಾಲೆ ಅಲ್ಲ? ಹೌದು, ಅದು ಹೆಮ್ಮೆ ಅನ್ನಿಸ್ತದೆ. ಖಂಡಿತ. ಇನ್ನೊಂದು, ನಿಮ್ಮ ಪ್ರಶಸ್ತಿಗಳು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತದ್ರಿ. ಹೌದು, ಮುಖ್ಯ ನಾವು ಅದನ್ನ ಇಟ್ಕೋಬೇಕು. ನಾವು ಹೌದು. ಇಷ್ಟೊಂದು ಪ್ರಶಸ್ತಿಗಳು ಬಂದ್ಮೇಲೆ ನಮ್ಮ ಕಾರ್ಯಕ್ಷೇತ್ರದೊಳಗೆ ಏನೂ ತೊಡಕಾಬಾರ್ದು, ನಿಲ್ಲಬಾರ್ದು. ಹೌದು. ಎಷ್ಟೋ ಜನರು ಇಷ್ಟು ಪ್ರಶಸ್ತಿ ಬಂತು ಅಂತ ಬರೆಯೋದು ಬಿಟ್ಬಿಟ್ಟಾರೆ. ನಾ ಕೆಲವರು ಉದಾಹರಣೆಗಳನ್ನು ಹೇಳೋದಿಲ್ಲ, ನಮಗ್ ಹಂಗ ಅನ್ನಿಸ್ತದಿದ್ರೆ ನಿಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ಬಿಡ್ತದೆ. ಇನ್ನು ಮುಂದೆ ಹೋಗ್ಬೇಕು. ನಿಜ. ಹೊಸ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡಬೇಕು. ನಾನು ಹೊಸ ಕ್ಷೇತ್ರಗಳನ್ನ ಪರಿಚಯ ಮಾಡ್ಕೋಬೇಕು. ನಮಗ್ ಗೊತ್ತಿಲ್ದಿರೋ ವಿಚಾರಗಳು ತುಂಬಾ ಇದಾವೆ. ಸೊ ಅದ್ರ ಬಗ್ಗೆ ನೋಡ್ಬೇಕು, ಅದ್ರ ಬಗ್ಗೆ ಕೇಳಬೇಕು, ಅದ್ರ ಬಗ್ಗೆ ಓದ್ಬೇಕು, ಅದ್ರ ಬಗ್ಗೆ ಕಲಿಬೇಕು ಅನ್ನೋ ಹುಚ್ಚು ಇದೆ ನನಗೆ. ಸಾಧ್ಯ ಆದಷ್ಟು ತಿಳ್ಕೋಬೇಕು ನಾವು. ಖಂಡಿತ. ಹೌದು. ಇವಾಗ ಹಿಮಾಲಯ ಪರ್ವತ ಅರ್ಧ ಏರಿದವರು ಇಳಿದಿಲ್ಲ, ಅವರಿದ್ರೆ ಪೂರ್ತಿ ಏರ್ಯಾರಲ್ಲ. ಹೌದು. ಎಷ್ಟು ಅಡಚಣೆ ಬರ್ತಾವ್ರಿ ಅವರಿಗೆ. ಹೌದು. ಅದೇ ಅವರ ಜೀವನ ಪರೀಕ್ಷೆ. ಹಂಗ ನಿಮಗೂ ಏನಾದ್ರೂ ಇಷ್ಟು ಪ್ರಶಸ್ತಿ ಬಂತು ಅಂದ್ರೆ ಬಿಡ್ಲಿಕ್ಕಲ್ಲ, ಬರೀಲಿಕ್ಕೆ. ಹೌದು. ಇವತ್ತರ ಒಬ್ಬ ನಿಜವಾದ ಕವಿತ್ರಿಯ ಲಕ್ಷಣಗಳನ್ನು ಹೇಳ್ರಿ. ಒಬ್ಬ ನಿಜವಾದ ಕವಿತ್ರಿಯ ಲಕ್ಷಣಗಳು, ಫಸ್ಟ್ ಪುಸ್ತಕ ಓದೋದು ಕಲಿಬೇಕು, ಓದ್ಬೇಕು, ಸಮಯ ಮಾಡ್ಕೊಂಡು ಓದ್ಬೇಕು. ಆಮೇಲೆ ಬೇರೆಯವರ ಓದುಗಳನ್ನ ಬೆಂಬಲಿಸಬೇಕು. ಅದು ಓದಿ ಅಲ್ಲ, ಇದು ದೊಡ್ಡ ಗುಣ ಅದ, ಬೆಂಬಲಿಸಬೇಕು. ಆಮೇಲೆ
ಅವ್ರು ಹಿಂಗ್ ಬರ್ದಿದ್ದಾರೆ ಹಂಗ್ ಬರ್ದಿದ್ದಾರೆ ಅದನ್ನ ಅಲ್ಲಗಳೆಯೋದನ್ನ ಬಿಡ್ಬೇಕು. ಯಾಕಂದ್ರೆ ಎಲ್ಲರಿಗೂ ಅವ್ರವ್ರದೇ ಆದ ಶಬ್ದಗಳಿರ್ತವೆ, ಅವ್ರವ್ರದೇ ಆದ ಒಂದು ರೀತಿ ಬರೀತಿರ್ತಾರೆ, ವಿಚಾರಗಳನ್ನು ತಿಳಿಸಿರ್ತಾರ ಅವರು. ಅದು ತಪ್ಪು ಸರಿನ ಕುತ್ಕೊಂಡು ಚರ್ಚೆ ಮಾಡ್ಬೇಕು ಅವ್ರ ಜೊತೆ. ಇದಿಲ್ಲ, ಈ ತರ ಇದೆ, ಹಿಂಗಿರ್ಬೋದಾ ಹಂಗಿರ್ಬೋದಾ. ತಮ್ಮ ಕವನಗಳನ್ನೇ ಆಗ್ಲಿ, ತಮ್ಮ ಬರಹಗಳನ್ನೇ ಆಗ್ಲಿ, ಇನ್ನೊಬ್ರು ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ ಅವ್ರ ಹತ್ರ ವಿಮರ್ಶನೆ ಮಾಡೋದು ಕಲಿಬೇಕು. ಗೊತ್ತಿಲ್ದಿರೋದನ್ನ ಕೇಳಿ ತಿಳ್ಕೋಬೇಕು ಅದನ್ನ. ಸೊ ಇದು ಒಬ್ಬ ಕವಿತ್ರಿಯ ಲಕ್ಷಣ ಅಂತ ನಾನು ದೊಡ್ಡ ಗುಣ ನಾವು ಇಟ್ಕೊಂಡಾಗೆ ಕವಿತ್ರಿ ಕವಿ ಮುಂದೆ ಬರ್ತಾನೆ. ಯಾಕಂದ್ರೆ ಅಕ್ಷರಗಳು ಬರಹಗಳ ಜೋಡಣೆ ಅಷ್ಟು ಸುಲಭವಾಗಿ ಯಾರಿಗೂ ಬರೋದಿಲ್ಲ, ಸರಳವಾಗಿ ಬರೋದಿಲ್ಲ. ಈಗ 50-100 ಪುಸ್ತಕಗಳು ಬರೆದಿರ್ತಾರೆ, ಇಲ್ಲ ಅಂತ ಹೇಳಂಗಿಲ್ಲ. ಅವರು 50 ಪುಸ್ತಕ ಬರೆದಿದ್ರೆ 100 ಪುಸ್ತಕಗಳು ಬರೀ ಬೆರಳೆಣಿಕೆಗಳಷ್ಟೇ ಇದಾವೆ. ಅವರಿಗೆ ಮೌಲ್ಯಾಧಾರಿತ ಬೇಕಲ್ಲ. ಈಗ ಅವ್ರು ಅಷ್ಟು ಬರೆದಿರ್ತಾರೆ, ಯಾರೋ ಒಬ್ರು ಇಬ್ರು ಪುಸ್ತಕ ಬರೆದಿದ್ದಾರೆ ಅಥವಾ ಏನೋ ಒಂದು ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ಪ್ರೇರೇಪಣೆಯಾಗಿ ನಿಲ್ಲಬೇಕು. ಸೊ ಅದನ್ನ ನಾನು ಇತ್ತೀಚೆಗೆ ಒಬ್ಬ ಭಾರತಿ ಮಠದಂತೇಳಿ ಒಬ್ರು ಮೇಡಮ್ ಇದ್ದಾರೆ, ಅವ್ರ ಕಡೆಯಿಂದ ನಾನು ಅದನ್ನ ತುಂಬಾ ನೋಡಿದೆ. ಅದನ್ನ ಕಲಿಬೇಕಾಗಿರೋಂತ ಒಬ್ಬ ಒಳ್ಳೆ ವ್ಯಕ್ತಿತ್ವದ ಹೆಣ್ಣು ಮಗು ಅದು. ಸೊ ಅವ್ರ ಕಡೆಯಿಂದ ನಾನು ನೋಡಿದೆ. ಅಂದ್ರೆ ಒಮ್ಮೆ ಅಚ್ಚಿನ ಮನೆಗೆ ಮುದ್ರಣಕ್ಕೆ ನೇರವಾಗಿ ಹೋಗಬಾರ್ದು. ಹೌದು ಮಾರ್ಗದರ್ಶನ ತಗೊಂಡ್ರೆ ತಪ್ಪೇನಿಲ್ಲ. ಹೌದು. ನಮ್ಮ ಬೆಳಗಾವಿಯ ಖ್ಯಾತ ಕವಿತ್ರಿ ಸಾಹಿತಿ ಡಾಕ್ಟರ್ ಭಾರತಿ ಮಠದ ನನ್ನ ಹಿರಿಯ ಅಕ್ಕ ಅಂತ ಹೇಳ್ತೀನಿ. ಈಗ ಬೆನ್ನುಡಿಯ ಬೆಳದಿಂಗಳು ಬಹಳ ಚಂದ ಬರ್ದಾರೆ. ಶ್ರೀಮತಿ ರಾಣಿ ಭಾಗವಾಡ್ ಮಠ ಅವರು ಸುಂದರ ಸುಸಂಸ್ಕೃತ ವ್ಯಕ್ತಿತ್ವದ ಸಜ್ಜನ ಮಹಿಳೆ ನಿಮಗೆ ಹೇಳ್ಯಾರ. ಅವರು ರಾಣಿ ಭಾಗವಾಡ್ ಮಠ ಅವ್ರಿಗೆ ಹೇಳ್ಯಾರ, ಮಮತೆಯ ತಾಯಿಯಾಗಿ ಅತ್ಯುತ್ತಮ ಲೇಖಕಿಯಾಗಿ ದೇಶದ ಭವಿಷ್ಯ ನಿರ್ಮಿಸುವ ಬಾಲ ಸಸಿಗಳನ್ನು ಭಾವಪೂರ್ಣವಾಗಿ ಬೆಳೆಸಿ ಸಮೃದ್ಧಗೊಳಿಸುವ ಅದ್ಭುತ ಕಾರ್ಯವನ್ನು ಮಾಡುವ ಜೊತೆಗೆ ಸತ್ವಪೂರ್ಣ ಬರಹಗಳೊಂದಿಗೆ ಸಮಾಜದ ಏಳಿಗೆಯನ್ನು ಬಯಸುವ ಒಂದು ಭಾವಗೀತೆ, ಬದುಕು ಒಂದು ನಾಟಕದ ಮೂಲಕ. ಬಾ ಚಂದ ಹೇಳ್ಯಾರೆ. ಅವರು ಓದುಗರ ಹೃದಯ ತಟ್ಟುವ ಕಾರ್ಯವನ್ನು ಮಾಡಿದ್ದಾರೆ. ಈ ಕೃತಿಯ ಮೂಲಕ ಓದುಗರನ್ನು ಒಂದು ಸುಂದರ ಸದೃಢ ಸಮಾಜದ ಗೌರವಯುತ ಬದುಕಿನ ಭಾಗವಾಗಿಸುವ ಅವರ ಪರಿ ನಿಜಕ್ಕೂ ಬೆರಗುಗೊಳಿಸುತ್ತದೆ. ಅಂದವರ ಮುಂದೆ ಅಂದಗೇಡಿಯಾಗಿ ನಿಂತು ಹೆಂಗೆಂಗೋ ಬದುಕಿನ ಅಶಿಸ್ತಿನ ಅವಿವೇಕಿಗಳಿಗೆ ಬುದ್ಧಿ ಹೇಳುವ ಕೆಲಸವನ್ನು ರಾಣಿಯವರು ಮಾಡಿದ್ದಾರೆ. ಇದು ಅದ್ಭುತದ ಇದು. ಯಾಕಂದ್ರೆ ಅಂಥವರೇ ಭಾಳ ಇದ್ದಾರಲ್ಲ. ಇಂದಿನ ಸಮಾಜಕ್ಕೆ ಅವಶ್ಯಕವಾದ ಭಾವೈಕ್ಯತೆಯ ಕುರಿತು, ಹಬ್ಬ ಹರಿದಿನಗಳ ಕುರಿತಾದ ಅವರ ಬರಹಗಳು ಆಪ್ತವೆನಿಸುತ್ತದೆ. ಅಪ್ಪನೆಂಬ ಜಗತ್ತಿನಲ್ಲಿ ಮಗು ಸಜ್ಜನತೆಯ ಬದುಕಿನೆಡೆಗೆ ಹಾಕುವ ಒಂದೊಂದು ಪುಟ್ಟ ಹೆಜ್ಜೆಯು ಗಟ್ಟಿಗೊಳ್ಳುವಂತೆ ಜಾಗೃತಿ ಮೂಡಿಸುವಲ್ಲಿ ಈ ಕೃತಿ ಯಶಸ್ವಿಯಾಗುತ್ತದೆ. ಬದುಕಿನ ಏರಿಳಿತಗಳ ನಡುವೆಯೂ ಮಾನವೀಯತೆಯನ್ನು ಮರೆಯದೆ ಧೀಮಂತ ಬದುಕನ್ನು ಶ್ರೀಮಂತವಾಗಿಸುವ ಸಂದೇಶಗಳನ್ನು ಮುಂಗಾರು ಮಳೆಯಷ್ಟೇ ಪ್ರಭಾವಶಾಲಿಯಾಗಿ ನೀಡುವಲ್ಲಿ ಕೃತಿಯು ಗೆಲ್ಲುತ್ತದೆ. ಮಕ್ಕಳ ಆಂತರಿಕ ಬೆಳವಣಿಗೆಯಲ್ಲಿ ಪೋಷಕರ ಶಿಕ್ಷಕರ ಪಾತ್ರವನ್ನು ಲೇಖಕಿ ಶ್ರೀಮತಿ ರಾಣಿ ಪ್ರಶಾಂತ್ ಭಾಗವಾಡ್ ಮಠ ಅವರು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ನೊಂದವರ ಬದುಕಿನ ಸಂಜೀವನಿಯಾಗುವ ಕಾಳಜಿಯನ್ನು ತೋರುವಲ್ಲಿ ರಾಣಿಯರು ಎದ್ದು ಕಾಣುತ್ತಾರೆ. ಆಧುನಿಕತೆಯ ಆವಾಂತರಗಳ ನಡುವೆಯೂ ಮನಕುಲದ ಒಳತಿಗಾಗಿ ಎಲ್ಲಿ ಮೀರುವ ಮನಸ್ಸನ್ನು ಹಿಡಿದಿಟ್ಟು ಎಲ್ಲರೊಳಗೆ ಒಂದಾಗಲು ಸ್ಫೂರ್ತಿಯಾಗುತ್ತಾರೆ ರಾಣಿ ಭಾಗವತ್ ಮಠ ಅವರು. ಬಹಳ ಚಂದ ಬರ್ದಾರ್ರಿ. ಏನ್ರಿ ಈಗ ನಿಮ್ದು ಈಗ ನೀವು ಮತ್ತೆ ಮುಂದೆ ಏನು ಉದ್ದೇಶ ಇಟ್ಕೊಂಡ್ರಿ? ಯಾವ್ದು ಬರಿತಾ ಇದ್ದೀರಿ? ಮುಂದೆ ಮಕ್ಕಳ ಸಂಕಲನಗಳು, ಮಕ್ಕಳ ಪದ್ಯಗಳು ಬರಿತಾ ಇದ್ದೀನಿ. ಅಂದ್ರೆ ಬಾಲ್ಯ ಗೀತೆಗಳು, ಶಿಶು ಗೀತೆಗಳು ಬರಿತಾ ಇದ್ದೀನಿ. ಶಿಶು ಗೀತೆಗಳು ಅಂತ ಹೇಳ್ತೀವಿ ನಾವು. ಜೀವಿಸು ಪ್ರೀತಿಸು ನನ್ನ ಮನಸ್ಸನ್ನು ಗೆದ್ದ ಕವನ. ಕೇಳುಗರೆ, ಇಂತಿ ನಿನ್ನವಳು ಇವರದೇ ಕವನ ಸಂಕಲನದಿಂದ ಜೀವಿಸು ಪ್ರೀತಿಸು. ಎಲ್ಲರೂ ಬೇಕೆಂದು ಭಗವಂತನಲ್ಲಿ ಬೇಡುವುದು ನಾವೇ, ಅದೊಂದು ದಿನ ಏನೂ ಬೇಡ ಎಂದು ಬೇಡುವುದು ನಾವೇ ನಾವೇ. ಎಲ್ಲರೂ ಬೇಕೆಂದು ಎಲ್ಲದು ಬೇಕೆಂದು ಎಲ್ಲದು ಬೇಕೆಂದು ಎಲ್ಲದು ಬೇಕೆಂದು ಭಗವಂತನಲ್ಲಿ ಬೇಡುವುದೇ ನಾವೇ. ಅಂದೊಂದು ದಿನ ಏನೂ ಬೇಡ ಎಂದು ಬೇಡುವುದು ನಾವೇ. ಅಂದೊಂದು ದಿನ ಏನೂ ಬೇಡ ಎಂದು ಬೇಡುವುದು ನಾವೇ. ಬದುಕಿನ ಅತ್ಯುತ್ತಮ ಸಂಬಂಧ ಎಂದರೆ, ಬದುಕಿನ ಅತ್ಯುತ್ತಮ ಸಂಬಂಧ ಎಂದರೆ ಭಗವಂತನೊಂದಿಗಿನ ಸಂಬಂಧ. ಎಲ್ಲದು ಬೇಕೆಂದು ಭಗವಂತನಲ್ಲಿ ಬೇಡುವುದು ನಾವೇ. ಅದೊಂದು ದಿನ ಏನೂ ಬೇಡ
ಎಂದು ಬೇಡುವುದು ನಾವೇ ನಾವೇ. ಯಾಕೆಂದರೆ ಅವನೊಂದಿಗೆ ಇನ್ನೆಂತ ಮುಚ್ಚುಮರೆ, ಯಾಕೆಂದರೆ ಅವನೊಂದಿಗೆ ಇನ್ನೆಂತ ಮುಚ್ಚುಮರೆ. ಎಲ್ಲದು ಕೊಡುವವನು ಅವನೇ, ಎಲ್ಲದು ಕೊಡುವನು ಅವನೇ, ಎಲ್ಲದು ಕೊಡುವವನು ಅವನೇ, ಕಳೆಯುವವನು ಅವನೇ. ಎಲ್ಲದು ಬೇಕೆಂದು ಭಗವಂತನಲ್ಲಿ ಬೇಡುವುದು ನಾವೇ. ಮನಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯು. ಮನಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯು. ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆಯಿಲ್ಲದ ವ್ಯವಹಾರಿಕ ಸ್ನೇಹ. ಇದ್ದರೆಷ್ಟು ಹೋದರೆಷ್ಟು, ಅಕ್ಕರೆಯಿಲ್ಲದ ವ್ಯವಹಾರಿಕ ಸ್ನೇಹ. ಇದ್ದರೆಷ್ಟು ಹೋದರೆಷ್ಟು, ಇದುವೇ ಜೀವನ ಜೀವಿಸು ನಿನ್ನೊಂದಿನ. ಇದುವೇ ಜೀವನ ಜೀವಿಸು ನಿನ್ನೊಂದಿನ. ನಿನ್ನ ಕನಸುಗಳ ಜೊತೆಗೆ ಜೊತೆಗೆ, ನಿನ್ನ ಕನಸುಗಳ ಜೊತೆಗೆ ಜೊತೆಗೆ, ಪ್ರೀತಿಸು ನಿನ್ನೊಳಗಿನ ನಿನ್ನವರನ್ನು ನಿನ್ನವರನ್ನು. ಪ್ರೀತಿಸು ನಿನ್ನೊಳಗಿನ ನಿನ್ನವರನ್ನು ನಿನ್ನವರನ್ನು. ಎಲ್ಲದು ಬೇಕೆಂದು ಭಗವಂತನಲ್ಲಿ ಬೇಡುವುದು ನಾವೇ. ಅದೊಂದು ದಿನ ಏನೂ ಬೇಡ ಎಂದು ಬೇಡುವುದು ನಾವೇ ನಾವೇ ನಾವೇ. ಶ್ರೀಮತಿ ರಾಣಿಯವರ, ಇಲ್ಲಿವರೆಗೆ ನಮ್ಮ ಕೇಳುಗರು ನಿಮ್ಮ ಅದ್ಭುತವಾದಂತ ಮಾತುಗಳನ್ನೆಲ್ಲ ಕೇಳಿದರು. ಈಗ ನಾವು ಸಮಯಾದೇವಿ ಮಾತು ಕೇಳಬೇಕಾಗ್ತದೆ. ಎಲ್ಲದಕ್ಕೂ ಒಂದು ಬಂಧನ, ಒಂದು ಶಿಸ್ತು ಅನ್ನೋದು ಅದೇ ಇದೆ. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿಹುದು ಅಂತ ಹೇಳ್ತೀವಿ. ಉಳಿತದ್ರೆ ಶೇಷ ಉಳಿತದ. ಬಂದವ್ರು ನೆನಪು ಮಾಡ್ತಾರ, ಇದೊಂದಾದ್ರೆ ಬೇಸಿತ್ತು ಅಂತಾರೆ. ಆ ಶೇಷ ಏನಂದ್ರೆ ಆ ಜೀವನದೊಳಗನ್ನ ಅದನ್ನು ದೇವರಿಗೆ ಬಿಟ್ಟು ಬಿಡೋಣ ಅಂತ. ಒಬ್ಬ ಜಾನಪದ ಜಗತ್ತಿನ ಅರಸಿ ಗರತಿ ಹೇಳ್ತಾಳೆ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ. ಹಂಗ ಡಾಕ್ಟರ್ ರಾಣಿ ಪ್ರಶಾಂತ್ ಭಟ್ ಒಳ್ಳೆಯ ಕವಿತ್ರಿ, ಡಾಕ್ಟರ್ ಶ್ರೇಯಂಗ್ ಜೋಶಿ ಅವರು ಇಬ್ರು ಕೂಡಿ ನಾವು ಜೋಳ ಬೀಸ್ಲಿಕ್ಕತ್ತೀವಿ. ನಮ್ಮ ಜೋಳ ಮುಗ್ದಾವ್, ಖರೆ ನಮ್ಮ ಹಾಡು ಭಯಂಕರ ಉಳಿದು ಬಿಟ್ಟಾವ್. ಮತ್ತೆ ನಿಮ್ಮನ್ನು ಮುಂದಿನ ಸಂಚಿಕೆ ಒಳಗೆ ಕರೆಸ್ತೀನಿ. ಹೊಸದೊಂದು ವಿಷಯದೊಂದಿಗೆ ಹೊಸ ವಿಚಾರಗಳನ್ನು ನೀವು ವ್ಯಕ್ತಪಡಿಸ್ರಿ. ನಾ ಕೇಳ್ತೀನಿ, ನೀವು ಹೇಳ್ತೀರಿ. ಈಗ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಮನಗಳು. ಧನ್ಯವಾದಗಳು.